ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 1 ಅವರ್ದಿಂದ ಇಡಗುಂಜಿ ಗಣೇಶ ಟೆಂಪಲ್ಗೆ ಹೋಗ್ತೀವಿ. ಸೊ ಅಲ್ಲಿ ಗಣೇಶನ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ದರ್ಶನ ತಗೊಂಡು ಆ್ಯಂಡ್ ದೆನ್ ನಾವು ಮುರುಡೇಶ್ವರಕ್ಕೆ ಹೋಗ್ತೀವಿ. ಶಿವನ ಪೂಜೆ ಮಾಡ್ತಿದ್ದ ಅಷ್ಟೇ. ಓಕೆನಾ? ನೆಕ್ಸ್ಟ್ ನಾನು ಶಿವನ ಹತ್ರ ಹೋಗಿ ಆತ್ಮಲಿಂಗ ಇಸ್ಕೊಂಡ್ಬರ್ತೀನಿ ಅಂತೇಳಿ ಹೋಗ್ತಾನೆ ರಾವಣ. ಸರಿ ಅಂತೇಳಿ ಹೋಗ್ತಾನೆ. ಅವ್ರ ದೂರ ಇವರು ಸರಿನಾ? ಇಲ್ಲಿ ಅವ್ರು ಪೂಜೆ ಮಾಡ್ತಾನಲ್ಲ, ಅದು ಬೇಡ, ನಾನು ಆತ್ಮಲಿಂಗ ತರ್ತೀನಿ ಅಂತೇಳಿ ಕೆಡಿಸ್ಕೊಂಡು ಶಿವನ ಹತ್ರ ಪೂಜೆ ಕೆಡಿಸಿ ಆಮೇಲೆ ನೆಕ್ಸ್ಟ್ ತಪಸ್ ಮಾಡ್ತಾನೆ. ಇಲ್ಲೇ ತಪಸ್ಸಿಗೆ ಕೂತ್ಬಿಡ್ತಾನೆ ಫುಲ್ ರಾವಣ. ತಪಸ್ಸಿಗೆ ಕೂತು ಅವಾಗ ಇವರೆಲ್ಲ ನಾರದ ಬಂದು ವಿಷ್ಣುಗೆ ಹೇಳ್ತಾನೆ, ಡಿಸ್ಕಸ್ ಮಾಡ್ತಾನೆ, ಈ ಥರ ರಾವಣ ಮೂರ್ತಿ ಇದು ತಪಸ್ಸಿಗೆ ಕೂತಿದ್ದಾನೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ ಇದಾಗುತ್ತೆ, ಮುಂದೆ ಪ್ರಳಯ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ತೆಲಿಗೆಟ್ಟು ಶಿವ ಬರಲ್ಲ. ಅವಾಗ ಶಿವ ಇನ್ನು ಪರ್ವತನೇ ಎತ್ತಕ್ಕೆ ಹೋಗ್ತಾನೆ, ಅಷ್ಟು ಶಕ್ತಿ ಇರ್ತಂತೆ ಎತ್ತಕ್ಕೆ ಹೋಗ್ತಾನೆ. ಏನ್ ಬೇಕು ವರ ಅಂತ ಹೇಳ್ತಾನೆ, ಆತ್ಮಲಿಂಗ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ಪಾರ್ವತಿನ ಗಾಬರಿ ಆಗ್ತಾರೆ, ಸರಿ ಅಂತ ಕೇಳ್ಕೊತಾನೆ. ಇದು ಕಾಳಿ ಪೂಜೆ ಇದೇನು ಸುಳ್ಳು ಗೊತ್ತಿಲ್ಲ. ಕಾಳಿ ದೇವಿಗೂ ಪ್ರತ್ಯಕ್ಷ ಇಲ್ಲಿ ಮದುವೆ ಆಗಿರ್ತಾರೆ, ರಾವಣ ಮದುವೆ ಆಗಿರ್ತಾರೆ. ಮತ್ತೆ ತಪಸ್ಸಿಗೆ ನಿಂತ್ಕೊಂಡಾಗ ಮತ್ತೆ ಕಾಲಲ್ಲಿ ತಪಸ್ಸಿಗೆ ನಿಂತ್ಕೊಂತಾನೆ ಆತ್ಮಲಿಂಗ ಪಡೆಯೋದು ಸಲುವಾಗಿ. ಮತ್ತೆ ತಿರ್ಗಾ ಅವಾಗ ತನ್ನ 10 ತಲೆಗಳನ್ನ ಕಟ್ ಮಾಡಿ ಬಿಸಾಕ್ತಿರ್ತಾನೆ. ನೀನು ನಂಗೆ ವರ ಕೊಡ್ಲಿಲ್ಲ ಅಂದ್ರೆ ನನ್ನ 10 ತಲೆ ಆಲ್ರೆಡಿ ತೆಗೆದು ಹಾಕ್ಬಿಟ್ಟಿರ್ತಾನೆ. ಅವಾಗ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆಗಿ ಆತ್ಮಲಿಂಗ ಕೊಡ್ತಾನೆ. ಅದು ನಾನು ಒಂದು ಗಣೇಶ ಹೇಳ್ತಾನೆ, ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸರಿನಾ? ಈ ಥರ ಆತ್ಮಲಿಂಗ ಶಿವ ರಾವಣಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆದ್ಮೇಲೆ ಗಣೇಶ ಈ ರೂಪದಲ್ಲಿ ಬರ್ತಾನೆ. ದನ ಕಾಯೋ ಹುಡುಗ ಹಸು ಕಾಯೋ ಹುಡುಗ ಇದರಲ್ಲಿ ಬರ್ತಾನೆ. ಅಂದ್ಬಿಟ್ಟು ರಾವಣಿಗೆ ಆತ್ಮಲಿಂಗ ಸಿಕ್ಕಿರುತ್ತೆ. ಸಾಯಂಕಾಲ ಆಗಿರುತ್ತೆ ಪೂಜೆ ಟೈಮ್. ಅವಾಗ ಇದು ಬೀಚ್ ಇದೆಯಲ್ಲ, ಬೀಚ್ ಹತ್ರ ಬಂದ್ಬಿಟ್ಟು ಮುಖ ತೊಳ್ಕೊಬೇಕು, ಕೈ ಕಾಲು ಮುಖ ತೊಳ್ಬೇಕು. ಆತ್ಮಲಿಂಗ ಕೆಳಗಡೆ ಬಂದಿಲ್ಲ, ಮೇಲೇನೆ ಇರಬೇಕು. ಕೆಳಗಡೆ ಇಟ್ಬಿಟ್ರೆ ದೊಡ್ಡದಾಗ್ತಾ ಹೋಗುತ್ತೆ, ನೀನು ಕೆಳಗಿಡಂಗಿಲ್ಲ ಅಂತ ಹೇಳ್ತಾನೆ ಶಿವ. ಸರಿ ಓಕೆ ಅಂತ ಹೇಳ್ಬಿಟ್ಟು ಯಾರು ಕೈ ಕೊಡಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಗಣೇಶ ಈ ರೂಪದಲ್ಲಿ ಬರ್ತಾನೆ. ಬಂದಾಗ ನೀನು ಇಲ್ಲಿ ಹಿಡ್ಕೊಂಡಿರೋ, ನಾನು ಕೈಕಾಲು ತೊಳ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಸರಿ ಓಕೆ ಅಂತ ಹೇಳ್ತಾನೆ. ನಾನು 3 ಎನಿಸ್ತೀನಿ, ಬರ್ಬೇಕು ನೀನು ಅಂತ ಹೇಳಿ ಹೊರಗಡೆ 3 ಬೆಳೆ ತಕ್ಷಣ 3 ಸಲ ಕೂಗ್ತೀನಿ, ನಿನಗೆ ಬರಬೇಕು, ಇಲ್ಲ ನಾನು ಕೆಳಗಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ಓಕೆ ಅಂತ ಹೋಗ್ತಾನೆ. ಹೋದ ತಕ್ಷಣ ಇಲ್ಲಿ ಕೂಗ್ತಾನೆ 3 ಸರಿ. ಅವನು ಬರಲ್ಲ, ತುಂಬ ದೂರ ಇರ್ತಾನೆ, ಬರಲ್ಲ ಅಂತ ಹೇಳಿ ಇಟ್ಬಿಡ್ತಾನ. ಗಣೇಶ ಇಟ್ಬಿಟ್ಟು ಕೆಳಗಿಟ್ಟು ದೂರದಾಗ್ತದೆ, ಹಿಂಗೆ ತಗೊಂಡು ದೂರದಾಗ್ತದೆ. ಅದು ಆತ್ಮಲಿಂಗ ಇಟ್ಟಾದ್ಮೇಲೆ ಅವ್ನಿಗೆ ಗಣೇಶ ಹೊಡಿತಾನೆ. ಎದಕ್ಕಿಟ್ಟಿ ನೀನು ಹಾಗೆ ನೋಡಿ, ಅವಾಗ ಚಿಕ್ಕದಿರೋದು ಈಗ ದೊಡ್ಡದಾಗಿದೆ ಅಂದ್ರೆ ಮೀನ್ಸ್ ಅಲ್ಲಿ
ಅಲ್ಲಿ ಇಡಗುಂಜಿ ಗಣೇಶ ನೋಡ್ಕೊಂಡ್ ಬಂದಿವಿ ಹಾ, ಹಾ. ಅದೇ ಗಣೇಶ ಇಲ್ಲೇ ಈ ರೂಪದಲ್ಲಿ ಬಂದು ಮಾಡಿ ಹೋಗಿರೋದು. ಓಕೆ. ಇವಾಗ ಲಿಂಗುನ ತಕ್ಷಣ ಅವನು ಎತ್ತಕ್ಕೆ ಹೋಗ್ತಾನೆ. ಅವಾಗ ದೊಡ್ಡದಾಗ್ತಾ ಇದೆ. ಅವಾಗ ಅವ್ನು ತಲೆ ಕೋಪ ತಳೆ ರಾವಣನ ಕೋಪ ತುಂಬ. ಅವಾಗ ಏನು ಮಾಡ್ತಾನೆ, ಕಿತ್ತು ಬೀಸಾಕ್ಬಿಡ್ತಾನೆ. ಲಿಂಗುನ ಪುಡಿ ಪುಡಿ ಮಾಡ್ತಾನೆ, ಬೀಸಾಕ್ಬಿಡ್ತಾನೆ. ಅವ್ರು ಬೀಸಾಕಿದಾಗ ಅಂದರೆ ಅದು ನಾರದ ಶಿವ ಮತ್ತು ವಿಷ್ಣು ಸೇರಿಸಿ ಪ್ಲ್ಯಾನ್ ಮಾಡಿ ಇವ್ನು ಕೊಟ್ಟರೆ ಇವನು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪ್ಲ್ಯಾನ್ ಸಲುವಾಗಿ ಗಣೇಶನ ಆ ರೂಪದಲ್ಲಿ ಕಳಿಸ್ಬಿಟ್ಟು ಮಾಡಿರೋದು. ಅವಾಗ ನೆಲಕ್ಕಿಟ್ಟು ಆದಮೇಲೆ ಈ ಥರ ಅವನ ಕೋಪದಿಂದ ಬೀಸಾಕ್ತಾನೆ. ಅಂದರೆ ಶಿವಲಿಂಗ ಬೀಸ್ಕೊಂಡು ಬೀಸಾಕಿದ್ದು ಅದು ಯಾವ ಥರ ಆಗಿದೆ ಅಂದರೆ ಈ ಥರ ಒಂದು ಗೋಕರ್ಣ ಆಗಿದೆ, ಒಂದು ಮುರುಡೇಶ್ವರ ಆಗಿದೆ, ಒಂದು ಗುರುವೇಶ್ವರ, ಒಂದು ದಾನೇಶ್ವರ. ಆ ಪೀಸ್ಗಳನ್ನ ಒಂದು ಕೋಪದಿಂದ ಬೀಸಾಕಿದಾಗ ಅಲ್ಲೆಲ್ಲ ಹೋಗಿ ಬಿದ್ದಿರೋದು. ಎಷ್ಟಾಗುತ್ತೆ? 1, 2, 3, 4, 5 ಪೀಸ್ಗಳು ಶಿವಲಿಂಗಗಳು. ಅವು ಅಲ್ಲೆಲ್ಲ ಕ್ಷೇತ್ರಗಳಾಗಿರೋದು. ಮುರುಡೇಶ್ವರ, ಗೋಕರ್ಣ, ದಾನೇಶ್ವರ, ಸಂದೇಶ್ವರ, ಗುರುವೇಶ್ವರ. Thank you so much for watching the video.